ಮಾಜಿ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ ಅವರ ಮಗ ಮಹಿಮಾ ಪಟೇಲ್ ಈಗ ಮತ್ತೆ ಜೆಡಿಎಸ್ ಕಡೆ ಮುಖ ಮಾಡಿರುವಂಥದ್ದು. ಇವತ್ತು ಅಧಿಕೃತವಾಗಿ ಅವರು ಜೆಡಿಎಸ್ಗೆ ಕೂಡ ಸೇರ್ಪಡೆಗೊಂಡಿರುವಂಥದ್ದು. ದಾವಣಗೆರೆಗೆ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕೆ ಕೂಡ ಇಳಿತಾ ಇರುವಂಥದ್ದು. ಬನ್ನಿ, ಮಹಿಮಾ ಪಟೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕೆ ಅವರು ಮತ್ತೆ ಜೆಡಿಎಸ್ಗೆ ಬಂದರು ಅಂತ ಕೇಳೋಣ. ಸರ್, ಜೆಡಿಎಸ್ಗೆ ಮತ್ತೆ ಮರಳಿ ಬರೋಕ್ಕೆ ಏನು ಕಾರಣ ಅಂತ? ಮುಖ್ಯ ಕಾರಣ ಬೇರೆ ಎಲ್ಲ ಬಾಗಿಲುಗಳು ಎಲ್ಲ ಮುಚ್ಕೊಂಡು ಹೋಗಿತ್ತು. ಈಗ ನನಗೆ ಭಾಳ ಪ್ರೀತಿಯಿಂದ ತೆಗಿಯೋ ಬಾಗಿಲು ಅಂತಂದರೆ ಇದೊಂದು ಅಂತ ಅನಿಸಿದೆ. ಅದಕ್ಕೆ ಜೆ ಡಿ ಎಸ್ಗೆ ಬಂದಿದ್ದೀನಿ. ಅಂದರೆ ಎಲ್ಲರೂ ಮಾತಾಡ್ಕೋತಿರ್ತಾರೆ, ಕಾಂಗ್ರೆಸ್ಸಲ್ಲಿ ನಿಮಗೆ ಟಿಕೆಟ್ ಸಿಕ್ಕಿಲ್ಲ, ಅದೇ ಕಾರಣದಿಂದಾಗಿ ನೀವು ಜೆ ಡಿ ಎಸ್ಗೆ ಮರಳಿ ಬಂದಿದ್ದೀರಾ ಅನ್ನುವಂಥ ಮಾತು. ಅದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡ್ತೀರಾ ಅಂತ? ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋದು ಅದು ವಾಸ್ತವ. ಜೊತೆಗೆ ನಾನು ನನ್ನ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೋಬೇಕಲ್ಲ, ಅದಕ್ಕೆ ಜೆ ಡಿ ಎಸ್ ಒಂದು ಒಳ್ಳೆ ಮಾರ್ಗ ಅಂತಂದೇಳಿ ಜೆ ಡಿ ಎಸ್ನ ಆರಿಸ್ಕೊಂಡಿದ್ದೀನಿ. ಜೆ ಡಿ ಎಸ್ನ ಪಕ್ಷವನ್ನು ಕಟ್ಟೋದ್ರ ಜೊತೆಗೆ ರಾಜ್ಯದ ಜನತೆ ಕೂಡ ಒಂದು ಒಳ್ಳೆ ಪ್ರಭುತ್ವವನ್ನು ಇಲ್ಲಿ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತಂದರೆ 20 ತಿಂಗಳಲ್ಲಿ ಮಾಡಿದಂಥ ಕೆಲಸಗಳೇನಿದೆ ಅದು ಭಾಳಷ್ಟು ರಾಜ್ಯದ ಜನರನ್ನು ಮೆಚ್ಚೋಂಥ ಕೆಲಸಗಳನ್ನ ನಾವು ಮಾಡಿದ್ವಿ ಒಟ್ಟಾಗಿ. ಈಗ ಮತ್ತೆ ಆ ಥರದ ಒಂದು ಸರ್ಕಾರವನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತಂದೇಳಿ ಒಟ್ಟಾಗಿ ಸೇರಿ ನಾವು ಜೆ ಡಿ ಎಸ್ ಪಕ್ಷದ ಮೂಲಕ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಇವತ್ತು ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ದುಡುಕಿ ಅವರು ಮಹಿಮಾ ಪಟೇಲ್ ಅವರು ಜೆ ಡಿ ಎಸ್ಗೆ ಮತ್ತೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತು. ಅದಕ್ಕೆ ಯಾವ ರೀತಿ ಸ್ಪಷ್ಟ? ಪರಮೇಶ್ವರ್ ಅವರು ಕೂಡ ನನಗೆ ಭಾಳಷ್ಟು ಪ್ರೀತಿಯಿಂದ, ಆಮೇಲೆ ನನಗೆ ಭಾಳಷ್ಟು ಬೆಂಬಲ ಕೊಟ್ಟಿದ್ದಾರೆ, ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಯಾವಾಗಲೂ ಅವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇದು ದುಡುಕಿನ ಕ್ರಮ ಅಂತಂದು ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಅನಿಸಿರ್ಬೋದು. ಅದನ್ನ ದುಡುಕು ಅಂತ ಅನ್ನೋದಕ್ಕಿಂತ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಈಗ ಇದೇ ಚಾಯ್ಸ್ ಇರೋದು, ಇದೇ ಒಂದು ಆಯ್ಕೆ ಇರೋದು. ಇನ್ನು ಲೋಕಸಭಾ ಟಿಕೆಟು ನೀವು ಅಧಿಕೃತವಾಗಿ ಜೆ ಡಿ ಎಸ್ಗೆ ಸೇರ್ಪಡೆಗೊಳ್ಳೋದಕ್ಕೆ ಮೊದಲೇ ನಿಮಗೆ ಘೋಷಣೆ ಆಗಿತ್ತು, ದಾವಣಗೆರೆ ಟಿಕೆಟ್ ಮಹಿಮಾ ಪಟೇಲ್ ಅವರಿಗೆ ಅನ್ನುವಂಥದ್ದು. ಯಾವ ರೀತಿಯಾಗಿ ನೀವು ಅಲ್ಲಿ ಅಂದರೆ ಪ್ರಚಾರ ಕಾರ್ಯವನ್ನು ಮುಂದೆ ಮಾಡ್ತೀರಾ ಅಂತ? ಮುಂದೆ ಎಲ್ಲ ಜನರ ಬಳಿಗೆ ಹೋಗೋದು. ಆಮೇಲೆ ಈಗಾಗಲೇ ಜನರೇ ಇದು ನನಗಿಂತ ಹೆಚ್ಚಾಗಿ ಜನರೇ ಎದ್ದು ಕುಣಿತಾ ಇದ್ದಾರೆ. ಮಹಿಮಾ ಪಟೇಲ್ ಸ್ಪರ್ಧೆ ಮಾಡಬೇಕು, ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಜನರ ಅಭಿಮತ. ಹಾಗಾಗಿ ನಾನು ಕೂಡ ಜನರ ಅಭಿಮತದ ಜೊತೆಗೆ ಹೋಗ್ತಾ ಇದ್ದೀನಿ. ಬೇರೆ ಪಕ್ಷಕ್ಕೆ ಹೋಗಿದ್ರಿ, ಮತ್ತೆ ಇವಾಗ ಜೆ ಡಿ ಎಸ್ಗೆ ಬಂದಿರುವಂಥದ್ದು. ಯಾವ ರೀತಿಯಾಗಿ ಜೆ ಡಿ ಎಸ್ನ ನಾಯಕರು ಈಗ ನಿಮಗೆ ಸಪೋರ್ಟ್ ಮಾಡ್ಬೋದು ಅನಿಸುತ್ತೆ? ಈಗ ಕುಮಾರಸ್ವಾಮಿ ಅವರು ಹೇಳಿದಾಗೆ ಇದು ಮನೆ ಅಂತ ಅನ್ನೋ ಮಾತನ್ನ ಹೇಳಿದರು, ಮನೆಗೆ ವಾಪಸ್ ಬಂದಿದ್ದಾರೆ ಅಂತ. ಹಾಗಾಗಿ ಇದರೊಳಗೆ ಸಪೋರ್ಟ್ ಅಂತ ಅನ್ನೋದಕ್ಕಿಂತ ಮನೆ ಎಲ್ಲ ಸದಸ್ಯರಾಗಿ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಇದು ಮಹಿಮಾ ಪಟೇಲ್ ಅವರ ಮಾತುಗಳು. ಜೆ ಡಿ ಎಸ್ಗೆ ನಾನು ಮತ್ತೆ ಬಂದಿದ್ದೀನಿ, ನನ್ನ ಮನೆಗೆ ನಾನು ಮತ್ತೆ ಬಂದಿದ್ದೀನಿ, ಮನೆಯನ್ನು ಒಂದು ಸದೃಢವಾಗಿ ಕಟ್ಟುವಂಥ ಪ್ರಯತ್ನದಲ್ಲಿ ನಾನು ಮತ್ತು ಕುಮಾರಣ್ಣ ಇರ್ತೀವಿ ಅನ್ನುವಂಥ ಮಾತುಗಳು ಮಹಿಮಾ ಪಟೇಲ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮೋಹನ್ ರೆಡ್ಡಿ ಜೊತೆ ಮಾದೇಶ್, ರಾಜ್ ನ್ಯೂಸ್, ಬೆಂಗಳೂರು.